ಫ್ರೆಂಡ್ಸ್, ಇವತ್ತು ನಾವು ಒಂದು ರೆಸಿಪಿನ ನಿಮಗೆ ತೋರಿಸ್ತಿದ್ದೀವಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಾದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಕೊಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇವತ್ತು ನಾವು ಯಾವ ಥರ ಅಂದರೆ ರೆಸಿಪಿನ ಮಾಡ್ತೀವಿ ಅಂದರೆ ಪಂಪ್ಕಿನಿಂದ ಒಂದು ರೆಸಿಪಿನ ಮಾಡ್ತೀವಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಇದು ಅಂದರೆ ಚೀನಿಕಾಯಿ. ಒಬ್ಬೊಬ್ಬರಿಗೆ ಚೀನಿಕಾಯಿ ಅಂದರೆ ಗೊತ್ತಿಲ್ಲ, ಪಂಪ್ಕಿನ್ ಅಂದರೆ ಇಂಗ್ಲೀಷಲ್ಲಿ. ಅದಕ್ಕೆ ಚೀನಿಕಾಯಿ ಅಂತ ಹೇಳ್ತಿದ್ದೀನಿ. ಇದರಿಂದ ನಾವು ಪಾಯಸ ಮಾಡ್ಬೋದು. ಪಾಯಸ ಇದನ್ನು ತುಂಬ ಜನ ತಿನ್ನಲ್ಲ, ಮನೆಯಲ್ಲಿ ಬಿಸಾಡ್ತಾರೆ. ಅದಕ್ಕೋಸ್ಕರ ಇದನ್ನು ನೋಡಿ, ನಾವು ಸುಲಭದಲ್ಲಿ ಇದನ್ನು ಪಾಯಸ ಮಾಡಿದರೆ ಎಲ್ಲರೂ ತಿಂತಾರೆ. ಸ್ವೀಟ್ ಜಾಸ್ತಿಯಾಗಿ ಚೆನ್ನಾಗಿರುತ್ತೆ. ಖಾರ ಇರಲ್ಲ, ಸ್ವೀಟ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನು ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಆಮೇಲೆ ಜಾಸ್ತಿ ದೊಡ್ಡದು ಅಲ್ಲ, ಸಣ್ಣದು ಅಲ್ಲ, ಆ ರೀತಿ ಆಗಬಾರ್ದು. ನೋಡಿ, ಈಗ ಎಲ್ಲ ರೆಡಿಯಾಗಿದೆ, ಕಟ್ ಮಾಡಿ ಎಲ್ಲ ಆಗಿದೆ. ಈಗ ನಾವು ಎಲ್ಲ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಇದು ಅಂದರೆ ಒಬ್ಬೊಬ್ರಿಗೆ ಇಷ್ಟ ಇರೋಲ್ಲ. ಆದರೆ ಏನು ಮಾಡ್ಬೋದು ಅಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅಂದರೆ ತಿಂದರೆ ಸ್ವಲ್ಪ ಗಟ್ಟಿಮುಟ್ಟಾಗ್ತಾರೆ ಮಕ್ಕಳು. ಒಂದು ಸರ್ತಿ ಮಾಡಿ ನೋಡಿ, ಆಮೇಲೆ ತಿಂತಾನೇ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಮನೆಯಲ್ಲಿ ಆದ ಪಂಪ್ಕಿನ್, ಅದರಿಂದ ನಾವು ಮಾಡ್ತಿರೋದು. ಮನೆಯಲ್ಲಿ ಆದದ್ದಾದರೆ ತುಂಬ ಒಳ್ಳೆಯದು. ಹಾಗೆ ಹೊರಗಿಂದ ತಂದು ಮಾಡ್ಬೋದು, ಏನೂ ಆಗಲ್ಲ. ಬಟ್ ಮನೆಯಲ್ಲಿ ಆದದ್ದಾದರೆ ತುಂಬ ಒಳ್ಳೆಯದಿರುತ್ತೆ ಅಷ್ಟೇ. ಫ್ರೆಂಡ್ಸ್, ನೋಡಿ, ಇಲ್ಲಿ ಯಾವುದೊಂದು ಗೊತ್ತಿಲ್ಲ, ಹೊಸ ಜೀವಿ ಬಂದಾಗಿದೆ. ಯಾವುದೋ ಮಿಂಕದಿದೆ ಆಗದಿಂದ ಫುಲ್ಲು. ನೋಡಿ ಅಂದರೆ ಅದು ಕಾಲು ಒಳಗಾಗ್ತಿದೆ. ಅದು ನೋಡಿ, ಇದು ಕಾಲಿದೆ. ನೋಡಿ ಹೆಂಗೆ ಹೋಗ್ತದೆ ಅಂತ, ಎರಡು ಮುಂದೆ ಆಮೇಲೆ ಹಿಂದ್ಗಡೆಯಿಂದ ಹೋಗ್ತಿದೆ. ನೋಡಿ, ಮುಂದ್ಗಡೆಯಿಂದ ಮತ್ತೊಂದು ಹಿಂದ್ಗಡೆಯಿಂದ ಹೋಗ್ತಿದೆ. ನೋಡಿ, ನಾವು ಕಟ್ಟಿಗೆಯಲ್ಲಿ ಬೆಂಕಿ ಹಚ್ಚಿದ್ದೇವೆ. ಇದರಿಂದ ಹೊತ್ತಿಸೋದ್ರಿಂದ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಪಾತ್ರೆಯಲ್ಲಿ ಕಾಲು ಪಾತ್ರೆ ನೀರಿಟ್ಟಿದ್ದೇವೆ. ಆಮೇಲೆ ಈಗ ಊದಿ ಅದನ್ನೀಗ ಬೆಂಕಿ ಹೊತ್ತಿದೆ. ನೋಡಿ, ಹೊತ್ತಾ ಉಂಟು ಬೆಂಕಿ. ಇದಕ್ಕೆ ಈಗ ಕಣಕ್ಕಿಡಬೇಕು. ನೋಡಿ, ಉರಿತಾ ಉಂಟು ಬೆಂಕಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆಂದ ಕುದ್ರೆ ಮಾತ್ರ ಆಮೇಲೆ ಇದು ಮಾಡಬೇಕು. ನೋಡಿ, ಈಗೀಗ ತಣ್ಣೀರು ತಂದು ನಾವು ಇಟ್ಟದಷ್ಟೇ. ಪಾತ್ರೆ ಸಹ ನಾವು ಮುಟ್ಬೋದು ಈಗೀಗ. ಆಮೇಲೆ ಮಕ್ಕಳ ಕೈಯಿಂದೆಲ್ಲ ಮಾಡಿಸಬೇಡಿ, ಅದು ಪಾತ್ರೆ ಬಿಸಿ ಅದು ಗೊತ್ತಾಗೋದಿಲ್ಲ. ಸೀದಾ ಮುಟ್ಟಿದರೆ ಆಮೇಲೆ ಕೈ ಹೋಗುತ್ತದು. ನೋಡಿ, ಹೀಗಿಲ್ಲಿ ಹೋಗ್ತುಂಟಲ್ಲ, ಇದು ಹೊಗೆ ಈಗ ಹೋಗ್ತಾ ಉಂಟು. ನೋಡಿ, ಬೆಂಕಿ ಸ್ವಲ್ಪನೇ ಹೊತ್ತಾ ಉಂಟು. ಒಂದು ಸೈಡ್ ಮಾತ್ರ ಬೆಂಕಿ ಉಂಟು. ಮತ್ತು ಇದೆಲ್ಲ ಹೊತ್ತಿ 1, 2, 3 ಸೈಡ್ ಕೂಡ ಬೆಂಕಿ, 4 ಅಂದರೆ ಫುಲ್ ಬೆಂಕಿ ಇರ್ತದೆ ವೃತ್ತಾಕಾರದಲ್ಲಿ. ನಾವಿಲ್ಲಿ 3 ಅಂದರೆ ಇದನ್ನು ಇಟ್ಟಿದ್ದೇವೆ, ಅದರ ಮೇಲ್ಗಡೆ ಮಾಡ್ತಾ ಇರೋದು. ನೋಡಿ, ಆಮೇಲೆ ಈ ಪಾತ್ರೆ ಗಟ್ಟಿ ನಿಲ್ಲಿಲ್ಲ, ಅದಕ್ಕೆ ಇದನ್ನು ಇಟ್ಟಿದ್ದು ನಾವು. ಆಮೇಲೆ ಬೆಂಕಿ ಹೊತ್ತಲಿಕ್ಕಲ್ಲ. ನೋಡಿ, ಈ ನೀರು ಏನಂದರೆ ಚೆನ್ನಾಗಿರಬೇಕು. ಆಮೇಲೆ ಊದುವಾಗ ಇದ್ದ ಅಲ್ಲಿ ಅಂದರೆ ಕೆಳಗಿದ್ದ ಬೂದಿ ಅಂತ ಹೇಳ್ತೇವೆ, ಅದು ಮೇಲುಗಡೆ ಬಂದು ಇದಕ್ಕೆ ಬಿದ್ದರೆ ಆಮೇಲೆ ನೀರು ಅಷ್ಟು ಇದಿರೋದಿಲ್ಲ. ಇಲ್ಲಿ ನಮ್ಮ ಪಾತ್ರೆ ಎಂತ ಆಗಿದೆ ಅಂತ ಹೇಳಿದರೆ, ಸ್ವಲ್ಪ ಅಂದರೆ ಮೊದಲಿಂದ ಅಡುಗೆ ಮಾಡಿ ಸ್ವಲ್ಪ ಇದಾಗಿದೆ. ಮತ್ತು ಸೌದೆಗಳೆಲ್ಲ ಏನಂದರೆ ಒದ್ದೆ ಆಗಿರಬಾರ್ದು, ಸರಿ ಇರಬೇಕು. ಆಗ ಅಂದರೆ ಸರಿ ಬೆಂಕಿ ಬೇಗ ಹೊತ್ತಿಕೊಳ್ತದೆ. ಆಮೇಲೆ ನಾವೀಗ ಹೊರಗಡೆ ಅಡುಗೆ ಮಾಡೋದಾದರೆ ಅಂದರೆ ನೇಚರಲ್ಲಿ ಮಾಡೋದಾದರೆ ನೀರು ಬಿದ್ದು ಅದೆಲ್ಲ ಆಗದ ಜಾಗದಲ್ಲಿ ಮಾಡಿರಬೇಕು. ನೀರು ಬಿದ್ದು ಆಮೇಲೆ ಇದಾಗಿದ್ದರೆ ಅದು ಎಂತ ಆಗ್ತದೆ ಅಂತ ಹೇಳಿದರೆ, ಇದು ಬೆಂಕಿ ಹೊತ್ತಿಸಿದರೆ ಅಡಿಯಲ್ಲಿ ನೀರಿರ್ತದಲ್ಲ, ಅದರಿಂದ ಅದು ತಂಪಾಗಿ ಹೋಗ್ತದೆ ಹಾಗೆ. ಮತ್ತು ಇಲ್ಲಿ ಇದು ನಾವು ಚೀನಿಕಾಯಿ ಪಾಯಸ ಮಾಡಲಿಕ್ಕೆ ಹೋಗಿದ್ದೇವಲ್ಲ, ಹಾಗೆ ಅದರ ಸಿಪ್ಪೆ ಬೇಡ, ಬರೀ ಚೀನಿಕಾಯಿಯ ಮೇಲ್ಗಡೆ ಇದೆಯಲ್ಲ ಅದನ್ನು ಮಾತ್ರ ತೆಗೀರಿ. ಮತ್ತು ಸಿಪ್ಪೆನೇ ನೀವು ಪಲ್ಯ ಅಥವಾ ಏನಾದರೂ ಮಾಡ್ಕೊಳ್ಬೋದು, ಬಟ್ ಬಿಸಾಡಬೇಡಿ. ಅದನ್ನು ಪಲ್ಯ ಮಾಡ್ಬೋದು. ಇನ್ನು ಒಂದು ಸರ್ತಿ ಪಲ್ಯ ಮಾಡೋದನ್ನು ನಾವು ತೋರಿಸ್ತೀವಿ. ಇವತ್ತು ಶಾಲಾ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಆದರೂ ನೋಡಿ, ನೇಚರ್ ಇವತ್ತು ಬಿಸಿಲಿದೆ. ನಿನ್ನೆ ಪೂರ ಇದು ಮಳೆ ಇತ್ತು. ಮಳೆ ಇರುವಾಗ ರೆಡ್ ಅಲರ್ಟ್ ಕೊಡುತ್ತಿಲ್ಲ ಮಕ್ಕಳಿಗೆ. ಇದು ಬಿಸಿಲಿರುವಾಗ ಮಾತ್ರ ರೆಡ್ ಅಲರ್ಟ್ ಅಂತ ಹೇಳ್ತಾರೆ. ಅದು ಎಂತಕ್ಕೆ ಈ ಸರ್ಕಾರದವರು ಹಾಗೆ ಹೇಳ್ತಾರೆ ಗೊತ್ತಿಲ್ಲ. ಹಾಗೆ ನೋಡಿ, ಇದು ಜಾತ್ರೆಯಲ್ಲಿ ಎಲ್ಲ ಇದನ್ನೆಲ್ಲ ತಗೊಂಡದ್ದು.
ಚಂದ ಇರ್ತದೆ. ನಾವು ಚಂದ ನೋಡಿಕೊಂಡ್ರೆ ಇದು ತುಂಬ ಚಂದ ಬೆಳೀತದೆ. ಮತ್ತು ಇದು ತುಂಬ ಅಮ್ಮನ ಮನೆಯಿಂದ ತಂದದ್ದು ನಾನು. ಅಮ್ಮನ ಮನೆಯಿಂದ ತಂದದ್ದು ಅಂದರೆ ಚಂದ ಇತ್ತು ತರುವಾಗ. ಅಂದರೆ ಈ ಸೊಪ್ಪು ತಿನ್ನೋದರಿಂದ ಹೃದಯ ರೋಗಿ ಅಥವಾ BP ಯಲ್ಲಿದ್ದರೆ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ನನಗೂ ಸರಿ ಗೊತ್ತಿಲ್ಲ. ಮತ್ತು ಬ್ರಯೋಫಿಲಮ್ ಅನ್ನೋದು ಒಂದು ಸಿಗ್ತದೆ. ಅದು ನರ್ಸರಿಯಲ್ಲಿ ಹೋಗಿ ಬ್ರಯೋಫಿಲಮನ್ನ ಗಿಡ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ. ಅದರಲ್ಲಿ ಬೇರು ಬರ್ತದೆ ಆ ಗಿಡದಲ್ಲಿ. ಹಾಗೆ ತುಂಬ ನಿಮಗೆ ಗಿಡ ಮಾಡ್ಬೋದು. ಅದೊಂದು ತಗೊಳ್ಳಿ. ಅದು ಎಂತಕ್ಕೆ ಅಂತ ಹೇಳಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಕಿಡ್ನಿಯಲ್ಲಿ ಕಲ್ಲಾಗೋದು ಅದೆಲ್ಲ ಇದ್ದವರಿಗೆ ಕೊಡಿ. ಇದು ಡಾಕ್ಟರ್ 1 ವಾರ ಬಿಟ್ಟು ಆಪ್ರೇಷನ್ ಮಾಡಬೇಕು ಅಂತ ಹೇಳುವಾಗ 1 ವಾರದಲ್ಲಿ ಅದನ್ನು ತಿನ್ನಿ ಬೆಳಗ್ಗೆ ಎದ್ದು ಮತ್ತು ಅದಕ್ಕೆ ತಿನ್ನಿ ಅಂತ ಹೇಳ್ತಾರೆ. ಆಮೇಲೆ ನನಗೆ ಕೂಡ ಸರಿ ಗೊತ್ತಿಲ್ಲ, ತಿನ್ನಿ ಅಂತ ಹೇಳ್ತಾರೆ. ಅದು ತಿಂದರೆ ಕಮ್ಮಿ ಆಗ್ತದೆ. ಬಟ್ ಅದು ತಿಂದ ಮೇಲೆ ಎಂತ ಅದು ಆಹಾರ ತಿನ್ನಲಿಕ್ಕೆ ನಾವು ಮುಂಚೆನಾ ಅಥವಾ ಆಹಾರ ತಿಂದ ಮೇಲೇನಾ ಅಂತ ಗೊತ್ತಿಲ್ಲ. ತಿನ್ನಿ ಮಾತ್ರ. ನೋಡಿ, ಈಗ ತಳದಲ್ಲಿ ಗುಳ್ಳೆಗಳು ಅಲ್ಲಿ ಏಳಲಿಲ್ಲ, ಮೇಲೆ ಬರಲಿಲ್ಲ. ಕುದೀತಾ ಬಂದಾಗ ಹಾಗಿರ್ತದೆ. ಆಮೇಲೆ ಅದರ ಒಳಗಿಂದ ಬಿಸಿ ಇನ್ನೂ ಬರ್ತಾ ಉಂಟೀಗ. ಆಮೇಲೆ ಈಗ ಪಾತ್ರೆನ ಮುಟ್ಟಬಾರ್ದು, ಯಾಕಂತ ಹೇಳಿದರೆ ಆಗ ಅದು ಬಿಸಿ ಬಿಸಿ ಆಗಿರ್ತದೆ. ಮುಟ್ಟಿದ ಕೈ ಸುಟ್ಟೋಗ್ಬೋದು. ಈಗ ಪಂಪ್ಕಿನ್ ಪಾಯಸಕ್ಕೆ ಬೇಕಾದರೂ ಅಂದರೆ ಚೀನಿಕಾಯಿ ಪಾಯಸಕ್ಕೆ ಬೇಕಾದ್ದು ಚೀನಿಕಾಯಿ ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇವೆ. ಮತ್ತು ಇಲ್ಲಿ ನೋಡಿ ತೆಂಗಿನಕಾಯಿ ಇದು ಅಂದರೆ ಹಾಲು. ಅದಕ್ಕೆ ತೆಂಗಿನಕಾಯಿಯನ್ನು ಚೆಂದ ತುರಿದು ಅದರಿಂದ ಹಾಲು ತೆಗೆಯುವುದು. ಆಮೇಲೆ ಇಲ್ಲಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೇವೆ. ಜಾಸ್ತಿ ಹಾಕೋದು ಬೇಡ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನೋಡಿ ಇಲ್ಲಿ ಬೆಲ್ಲ ಉಂಟು. ಬೆಲ್ಲ ನೋಡಿ ಎಂತಕ್ಕಂತೇಳಿದ್ರೆ ಸಿಹಿ ಆಗಲಿಕ್ಕೆ, ಜಾಸ್ತಿ ಸಿಹಿ ಆಗ್ತದೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆ ಹಾಕಿದರೆ ಅಷ್ಟು ಒಳ್ಳೆಯದಲ್ಲ. ಮತ್ತು ನೋಡಿ ಏಲಕ್ಕಿಯನ್ನು ಮತ್ತೆ ಪುಡಿ ಮಾಡಲಿಕ್ಕೆ ಉಂಟು, ನೀವು ಪುಡಿ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಇಲ್ಲಿ ತುಪ್ಪ ಉಂಟು. ತುಪ್ಪ ಎಂತಕ್ಕೆ ಅಂತ ಹೇಳಿದರೆ ಅದು ಸ್ವಾದ ಬರಲಿಕ್ಕೆ ಚೆಂದ ಆಗ್ತದೆ. ಇದು ಕೂಡ ಅಷ್ಟೇ. ಮತ್ತು ಪಂಪ್ಕಿನ್ ನಾವು ಸಣ್ಣದಾಗಿ ಹೆಚ್ಕೊಳ್ಬೇಕು, ದೊಡ್ಡದಾಗಿ ಹೆಚ್ಕೊಳ್ಲಿಕ್ಕೆ ಬಾರ್ದು. ನೋಡಿ ಇಷ್ಟಿಷ್ಟೇ ಸಣ್ಣದು, ನೋಡಿ ಅಷ್ಟಿಷ್ಟೇ, ದಪ್ಪ ಕೂಡ ಬೇಡ, ಸ್ವಲ್ಪ ದಪ್ಪ ಸಾಕು. ನೋಡಿ ಪಂಪ್ಕಿನ್ ನೋಡಿ ಎಷ್ಟು ಎಲ್ಲ ಸಪುರವಾಗಿ ಇರೋದು. ನೋಡಿ ಇಷ್ಟಿಷ್ಟು ಸಣ್ಣದಾಗಿ ಇದು ಮಾಡಬೇಕು. ನೋಡಿ ದಪ್ಪ ಸಹ ಇಲ್ಲ, ಇಷ್ಟೇ ಇರೋದು, ಇಷ್ಟೇ. ಉಪ್ಪು ನೋಡಿ ಸ್ವಲ್ಪ ಸಾಕು, ಉಪ್ಪು ಜಾಸ್ತಿ ಹಾಕೋದೇ ಬೇಡ. ಉಪ್ಪು ಜಾಸ್ತಿ ಹಾಕಿದರೆ ಎಂತ ಆಗ್ತದೆ ಅಂತ ಹೇಳಿದರೆ ಇದು ಕಹಿ ಆಗ್ತದೆ. ಕಹಿ ಆಗಿ ಆಮೇಲೆ ಉಪ್ಪನ್ನು ತೆಗಿಲಿಕ್ಕೆ ಒಂದು ಬೇರೆ ಇದು ಬೇಕಾಗ್ತದೆ. ಆಮೇಲೆ ಪಾಯಸ ಮಾಡಿ ಉಪ್ಪನ್ನು ಚೆಲ್ಲಿಕ್ಕಾಗೋದಿಲ್ಲ, ವಾಪಸ್ ಚೀನಿಕಾಯಿ ತರಬೇಕು. ಬೆಲ್ಲ ನಾನು 2 ಅಚ್ಚು ತಗೊಂಡಿದ್ದೇನೆ. ಎಂತಕ್ಕೆ ಅಂತ ಹೇಳಿದರೆ ಒಂದು ಕಮ್ಮಿ ಆಗಬಾರ್ದು ಅಥವಾ ಜಾಸ್ತಿ ಆಗಬಾರ್ದು, ನಡುವಲ್ಲಿ ಹದದಲ್ಲಿ ಇರಬೇಕು ಅಂತೇಳಿ 2 ಅಚ್ಚು ಬೆಲ್ಲ ತಗೊಂಡಿದ್ದೇನೆ. 2 ಅಚ್ಚು ಬೆಲ್ಲದಲ್ಲಿ ನಮಗೆ ಬೇಕಾದಷ್ಟು ಬೆಲ್ಲ, ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಎಂತಕ್ಕೆ ಅಂತ ಹೇಳಿದರೆ ಬೆಲ್ಲ ನ್ಯಾಚುರಲ್, ಆದರೆ ಸಕ್ಕರೆ ಎಲ್ಲ ಹಾಕಿದರೆ ಅದು ನ್ಯಾಚುರಲ್ ಅಲ್ಲ, ಅದು ಕಬ್ಬಿಂದ ಆಗ್ದು. ಆದರೆ ಅದು ಕಬ್ಬಿನ ಮಾಡೋದಿಲ್ಲ. ಅದನ್ನು ಇದು ಕಬ್ಬಿಂದ ಆಗೋದ್ರಿಂದ ಅದು ಕಬ್ಬಿನಿಂದ ಮಾಡೋದಿಲ್ಲ, ಅದು ಇದರಲ್ಲೇ ಮಾಡ್ತಾರೆ ಮಿಷಿನಲ್ಲಿ. ಹಾಗಾಗಿ ಮತ್ತು ಇಲ್ಲಿಗೆ ಏಲಕ್ಕಿ ನೋಡಿ, ಏಲಕ್ಕಿ ಚಂದ ಉಂಟು ನೋಡಿ. ನಮ್ಮ ಮನೆಯಿಂದ ಅಲ್ಲ, ಇದು ಅಮ್ಮನ ಮನೆಗೆ ಹೋಗುವಾಗ ನಾವು ತಂದದ್ದು. ಮತ್ತು ತುಪ್ಪ ಕೂಡ ಅಷ್ಟೇ, ಮನೆಯಲ್ಲಿ ನೀವು ಮಾಡಿದ ತುಪ್ಪ ಒಳ್ಳೆಯದು. ಬಟ್ ನಾನಿದು ಮನೆಯಲ್ಲಿ ಮಾಡಿದಲ್ಲ, ಅಮ್ಮನ ಮನೆ ಪಕ್ಕದ ಮನೆಯವರು ಕೊಟ್ಟದ್ದು ನನಗೆ. ಆಮೇಲೆ ಹಾಲು ನೀವು ನಿಜವಾಗಿಯೂ ಇದು ನೀರು ಅಂದರೆ ಒಳಗೆ ನೀರಿರುವ ತೆಂಗಿನಕಾಯಿಯನ್ನು ತಗೊಂಡು ಅದನ್ನು ಚಂದ ಇದು ತುರಿದು ಕಡೆದು ಆನಂತರ ಅದರ ರಸವನ್ನು ಹಿಂಡುವಾಗ ಬರೋದು. ಹಾಗಂತೇಳಿ ಬರೀ ಹಾಗೆ ತುರಿಬೇಡಿ, ನೀವು ನೀರು ಹಾಕಿಯೇ ತುರಿಬೇಕು. ನೀರು ಹಾಕಿ ತುರಿಯದಿದ್ದರೆ ಹೀಗೆ ಬರುವುದಿಲ್ಲ. ಆಮೇಲೆ ಅದನ್ನು ಚಂದ ಹಿಂಡಿ ಸ್ವಲ್ಪ ಹಿಂಡಿ ಹಾಗೆ ಬಿಡಬೇಡಿ, ಉಳಿದದ್ದು ವೇಸ್ಟು ಆಗಬಾರ್ದು. ಹಾಗೆ ನೋಡಿ ಇಷ್ಟು ಚಂದ ಬರ್ತದೆ ನೋಡಿ. ಇಷ್ಟು ಸಾಮಗ್ರಿಗಳು ಬೇಕು. ಇಷ್ಟು ಸಾಮಗ್ರಿಗಳು ನಿಮ್ಮ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ. ಇಲ್ಲದವರು ಏಲಕ್ಕಿ ನಾವು ಟೇಸ್ಟಿಗೆ ಮಾತ್ರ ಹಾಕೋದು, ಏಲಕ್ಕಿ ತುಪ್ಪ ಬೇಕು ಅಂತಾನೆ ಇಲ್ಲ. ಅಲ್ಲಿ ನೋಡಿ ಈಗ ನೀರು ಕೊತ ಕುದೀತಾ ಉಂಟು. ಇಷ್ಟು ಬೆಂಕಿ ಹೊತ್ತಬೇಕು. ಬೆಂಕಿ ಉರಿದಾಗ ನೀರು ಕುದೀತದೆ, ಆಗ ಒಳಗಿಂದ ಬಿಸಿ ಜಾಸ್ತಿ ಆಗ್ತದೆ. ಮತ್ತು ಪಾತ್ರೆನ ಆಗದಾದರೂ ಸ್ವಲ್ಪ ಮುಟ್ಬೋದು. ಈ ಟೈಮಲ್ಲಿ ಮುಟ್ಟಲೇಬಾರ್ದು, ಕೈಯಿಂದ ನಿಮಗೆ ಟಚ್ ಮಾಡಲಿಕ್ಕೆ ಸಹಿತ ಸಾಧ್ಯವಿಲ್ಲ. ಈಗ ನೀರು ಕುದ್ದಿದೆ, ಪಂಪ್ಕಿನ್ ಹಾಕುವ. ಮೆಲ್ಲನೆ ಹಾಕಿ ತೆಗೆದು ಹಾಕಿದರೆ ಅದು ನೀರು ರಟ್ಟುತ್ತದೆ.
ಈಗ ನೋಡಿ ಎಲ್ಲ ಹಾಕೈತಿ. ಇನ್ನು ಇದು ಚಂದ ಬೆಂದಾದ ಮೇಲೆ ನಾವು ಪಾಯಸ ಮಾಡೋದು. ಈ ರೀತಿ ಮುಚ್ಚಳ ಮುಚ್ಚಿ ಇಡಬೇಕು, ಆಗ ಚಂದ ಬೇಯ್ತದೆ. ಒಳಗಿನ ಶಾಖದಿಂದ ಚಂದ ಬೇಯ್ತದೆ. ಆಮೇಲೆ ಬೆಂದು ಆದ ನಂತರ ಮುಟ್ಟಿ ನೋಡಿದಾಗ ಬೆಂದಿದ್ರೆ ಆಮೇಲೆ ಹಾಕ್ಬೋದು. ಇಲ್ಲಿ ನೋಡಿ, ಇದು ಚಂದ ಕರಗಬೇಕು, ಮತ್ತು ಹೀಗಿರಬಾರ್ದು ನೋಡಿ. ಇದಕ್ಕಿಂತ ಜಾಸ್ತಿ ಕರಗಿ ಮಣ್ಣಿಯಾಗಿ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮಳೆ ಬರ್ತಿಂಟು ನೋಡಿ. ಇವಾಗ ನೋಡಿ, ಇದು ಬೆಂದಿದೆ ಮತ್ತು ಕರಗಿದೆ. ಚಂದ ಕರಗಿದ್ರೆ ಸಮೇತ ಬೆಂದಿದೆ ಕೂಡ. ಹೊಗೆಯಿಂದ ಕಾಣಿಸೋದಿಲ್ಲ ಫ್ರೆಂಡ್ಸ್, ಅದು ಹೊಗೆ ಬರ್ತಿದೆ. ಇದು ಕರಗಿದೆ ಮತ್ತು ಸ್ವಲ್ಪ ಸ್ವಲ್ಪ ಇನ್ನೂ ಉಂಟು, ಆದರೆ ಇದು ಕರಗಿದೆ. ಮತ್ತು ಇದು ಅಂದರೆ ಕರಗಿ ಸ್ವಲ್ಪ ಮಣ್ಣೆ ಆಗಬೇಕು. ಈಗ ನೋಡಿ, 1 ಅಚ್ಚು ಬೆಲ್ಲನ ಹಾಕಬೇಕು. ಒಂದು 50 ಸೆಕೆಂಡ್ 30 ಸೆಕೆಂಡ್ ತನಕ ಬಿಡಿ. ಬೆಲ್ಲ ಕರಗಬೇಕು, ಕರೆಕ್ಟಾಗಿ ಬರ್ತುಂಟು. ಆಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ 1 ಅಚ್ಚು ಬೆಲ್ಲ ಕರಗಿದೆ. ಈಗ ಇನ್ನೊಂದು ಅಚ್ಚು ಬೆಲ್ಲ ಹಾಕಿದ್ದೇವೆ ನೋಡಿ, ಇಲ್ಲಿದೆ ನೋಡಿ. ಈಗ ತೆಂಗಿನಕಾಯಿ ರಸವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚಂದ, ಇಲ್ಲಾಂದರೆ ತಳದಲ್ಲಿ ಅದು ಗಟ್ಟಿ ಉಳಿತದೆ. ಆಮೇಲೆ ಗಟ್ಟಿ ಉಳಿದ್ರೆ ಆಮೇಲೆ ಪಾಯಸ ಚಂದ ಬರಲ್ಲ. ಆಮೇಲೆ ನೀರು ಮಾತ್ರ ಹಾಕಿ ತೆಗೆಯುತ್ತದೆ. ಈಗ ನೋಡಿ, ಇದಕ್ಕೆ ತೆಂಗಿನ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಕೈಯಲ್ಲಿ ಹಾಲು ಹಾಕಬೇಕು, ಮತ್ತೊಂದು ಕೈಯಲ್ಲಿ ಮಿಕ್ಸ್ ಹಾಕಬೇಕು. ಮತ್ತು ಈಗ ನೋಡಿ, ಸ್ವಲ್ಪ ಗಟ್ಟಿ ಉಳಿತದೆ ಮೇಲ್ಗಡೆ. ಈಗ ನೋಡಿ, ಕಲರ್ ಚೇಂಜ್ ಆಯಿತು. ಈಗ ಒಂದಕ್ಕೆ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಇನ್ನೊಂದು ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಹಿಂಗೆ ಮಾಡಿ ಹಾಕಬೇಕು. ಹಾಕುವಾಗ ಚೆಲ್ಬೋದು, ನಾನು ಹಾಕುವಾಗ ಚೆಲ್ಲಿಲ್ಲ. ಹಾಕಿ ನೋಡಿ, ಈಗ ಈ ಕಲರ್ಗೆ ಬಂತು, ಯೆಲ್ಲೋ ಕಲರ್ಗೆ. ಆಮೇಲೆ ಇದು ಅಡಿ ತಳ ಹಿಡಿಬಾರ್ದು. ಮತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚಂದ ಹಿಂಗೆ ಕೊಳಕಿ ಹಾಕಬೇಕು ನೋಡಿ. ಈಗ ಎಷ್ಟು ಕ್ಲಿಯರ್ ಆಗಿ ನೋಡಿ ಫ್ರೆಂಡ್ಸ್, ಹಾಕ್ತಿದ್ದಾಗೆ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ಅದು ತಳದಲ್ಲಿ ಉಳಿಯುತ್ತೆ. ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾನೇ ಇರಬೇಕು. ಬೆಲ್ಲನೂ ಕರಗಬೇಕು, ಅದಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ನೋಡಿ, ನೀರು ಹಾಕಬೇಕು. ಇಷ್ಟು ಪಾಯಸ ಆಯಿತು. ಪಾಯಸದ ಅರ್ಧ ಆಯಿತು. ಪಾಯಸ ಆದರೆ ಮುಗೀತು. ತುಪ್ಪ ಮತ್ತು ಏಲಕ್ಕಿ ಹಾಕಿದ ಮೇಲೆ ಪಾಯಸ ಮುಗೀತು. ಪಾಯಸ ಇದು 1 ನಿಮಿಷ ಸಹ ಬಿಡದೆ ಕಲಸಿಕೊಂಡೇ ಇರಬೇಕು. ಈಗ ಅಲ್ಲಿಂದ ತೆಗೆದು ತುಪ್ಪನ ಚಂದ ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಆದರೆ ಕುಡಿಯೋಕ್ಕಾಗೋದಿಲ್ಲ. ಸ್ವಲ್ಪ ಹಾಕಿ ಅದನ್ನು ಹೀಗೆ ತಿರುಗಿಸೋದು ನೋಡಿ. ಈಗ ನೋಡಿ, ಏಲಕ್ಕಿ, ಈಗ ನೋಡಿ, ಪಾಯಸಕ್ಕೆ ಒಂದು ಕಾಂಬಿನೇಷನ್ ಥರ ಬಂದಿದೆ ನೋಡಿ, ಪರಿಮಳ ಕೂಡ ಇದೆ. ಇದನ್ನು ಹಾಕಿ ಮುಚ್ಚಬೇಕು. ಒಂದು 10 ನಿಮಿಷ ಬಿಟ್ಟು ಆಮೇಲೆ ಅದನ್ನು ತೆಗೆದು ಬೇರೆ ಒಂದು ಇದಕ್ಕೆ ಹಾಕಿ ತಿಂದು ಟೇಸ್ಟ್ ನೋಡೋದು. ಈಗ ನೋಡಿ, ಇದು ಆಗಿದೆ. ಈಗ ಟೇಸ್ಟ್ ಮಾಡ್ರ ನೋಡಿ, ಸೂಪರಾಗಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಯಾದಂತಹ ನಾವು ಪಂಪ್ಕಿನ್ ಪಾಯಸ, ಚೀನಿಕಾಯಿ ಪಾಯಸನ ಮಾಡಿದ್ವಿ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಇದನ್ನು ಈ ಥರ ಕುಂಬಳಕಾಯಿ ವೇಸ್ಟ್ ಮಾಡೋ ಬದಲು ಈ ಥರ ಚೆನ್ನಾಗಿ ಒಂದು ರೆಸಿಪಿನೂ ಮಾಡೋಕ್ಕಾಗುತ್ತೆ ಅಂತ ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ. ಆದರೆ ಇದು ತುಂಬ ರುಚಿಯಾಗಿ ಮತ್ತು ಸ್ವೀಟಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿದರೆ ಮತ್ತು ಅವಾಗವಾಗ ಬೇಕು ಅಂತ ಹೇಳ್ತಿರ್ತಾರೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಾದರೆ ಲೈಕ್, ಕಮೆಂಟ್ ಮತ್ತು ಇದನ್ನು ಶೇರ್ ಕೂಡ ಮಾಡಿ. ಕಮೆಂಟಲ್ಲಿ ನೀವು ಮಾಡಿದ್ದು ಹೇಗಾಗಿದೆ ಅಥವಾ ನಾನು ಮಾಡಿದ್ದು ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.